ಇವತ್ತು ಬುಧವಾರ ಪಲಾವ್ ಮಾಡಿದ್ದೆ. ಮಕ್ಕಳು ಮನೆಯವರು ಎಲ್ಲ ಹೋದ ನಂತರ ನಾನು ಅಜ್ಜಿ ತಿನ್ನೋಣ ಅಂತ ಅನ್ಬಿಟ್ಟು ಈ ತರ ಹಾಕೊಂಡು ಇದ್ರ ಜೊತೆಗೆ ಸ್ವಲ್ಪ ಸಲಾಡ್ನು ಮಾಡೋಣ ಅಂತ ಅನ್ಬಿಟ್ಟು ಕಡಲೆ ಬೀಜ ಮತ್ತೆ ಕಾಬಲ್ ಚೆನ್ನ ಹಾಕಿ ಮಾಡ್ಕೊಂಡಿದ್ದೆ. ನಂತರ ಪಾತ್ರೆ ತೊಳಿಬೇಕಾದ್ರೆ ಇದು ನೆನಪಾಯ್ತು, ತುಂಬಾನೇ ಗಲೀಜಾಗಿತ್ತು ಅಂತ ಅನಿಸ್ತು. ಹಂಗಾಗಿ ಅದನ್ನು ಕೂಡ ತೊಳ್ಕೊಂಡು ಪಾತ್ರೆ ತೊಳ್ಕೊಂಡು ಆಫೀಸ್ಗೆ ಹೋಗಿದ್ದೆ. ಇವತ್ತು ಸೊಪ್ಪು ಕಿತ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ರಶ್ಮಿ ಫೋನ್ ಮಾಡಿದ್ಲು, ಹಂಗಾಗಿ ಹೋಗಿ ಸೊಪ್ಪಿಸ್ಕೊಂಡ್ ಬಂದೆ. ಮೆಂತ್ಯ ಸೊಪ್ಪು ನಿನ್ನೆ 30 ರೂಪಾಯಿ ಇತ್ತು, ಇವತ್ತು 20 ರೂಪಾಯಿ. ಆಮೇಲೆ ತರಕಾರಿ ಹಣ್ಣು ಎಲ್ಲ ಬೇಕಿತ್ತು, ಹಂಗಾಗಿ ಪಲ್ಯ ಮಾಡೋಣ ಅಂತ ಅನ್ಬಿಟ್ಟು ತಗೊಂಡ್ ಬಂದೆ. ಅಜ್ಜಿಗೆ ನನ್ಗೆ ಅಂತ ಅನ್ಬಿಟ್ಟು ಬೀಟ್ರೋಟ್ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಮನೆಯವ್ರಿಗೆ ಈ ತರ ರೆಡ್ ದೋಸೆ ಎಲ್ಲ ಇಷ್ಟ ಆಗಲ್ಲ, ಹಂಗಾಗಿ ಅಜ್ಜಿಗೆ ನನ್ಗೆ ಅಂತ ಅನ್ಬಿಟ್ಟು ಇಬ್ರು ಮಾಡ್ಕೊಂಡ್ವಿ. ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರು ಹಾಕೊಂಡು ತಿಂತಾ ಇದ್ರೆ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ. ಸಾಂಬಾರ್ ಇತ್ತು, ಅದ್ರ ಜೊತೆಗೆ ನಾನು ತಿನ್ನೋಣ ಅಂತ ಅನ್ಬಿಟ್ಟು ಹಾಕೊಂಡು ತಿಂತಾ ಇದ್ದೀನಿ. ನಂತರ ಮನೆಯವ್ರು ಬಂದ್ರು, ಅವ್ರಿಗೆ ಮುದ್ದೆ ಮಾಡ್ಕೊಟ್ಟೆ. ಆಮೇಲೆ ಅಮ್ಮ ಫೋನ್ ಮಾಡಿದ್ರು ಹೋಗೋಣ ಅಂತ ಅನ್ಬಿಟ್ಟು. ಅದಕ್ಕೂ ಮುಂಚೆ ತೊಗರಿಕಾಯಿ ತಂದಿದ್ನಲ್ವಾ, ತುಂಬಾನೇ ಚೆನ್ನಾಗಿತ್ತು. ಹಂಗಾಗಿ ಎಡ್ದಿಟ್ಬಿಡೋಣ ಟೈಮ್ ಇದ್ದಾಗ ಅಂತ ಅನ್ಬಿಟ್ಟು ಎಡ್ದಿಟ್ಬಿಟ್ಟು ಮನೆ ಹತ್ರ ಹೋಗ್ಬೇಕಾಯ್ತು. 15 ದಿನ ಆಯ್ತು ಮನೆ ಹತ್ರ ಹೋಗಿರ್ಲಿಲ್ಲ, ಹಂಗಾಗಿ ಹೋಗಿ ಪ್ಲಾಸ್ಟಿಂಗ್ ಎಲ್ಲ ಕೆಳಗಡೆ ಮುಗ್ದಿದೆ. ಹಂಗಾಗಿ ಅಮ್ಮನ್ ನೋಡ್ಕೊಂಡ್ ಬರೋಣ ಅಂತ